ರಾಗಿ ಹಿಟ್ಟಲ್ಲಿ ಮಾಡಿದ ದೋಸೆ ಇವತ್ತಿನ ರೆಸಿಪಿ. ಹೊರಗೆ ಕ್ರಿಸ್ಪ್ ಆಗಿದ್ದು, ಮೇಲ್ಗಡೆ ಭಾಗ ತುಂಬ ಸಾಫ್ಟ್ ಆಗಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಎಂದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸಿನಷ್ಟು ಉದ್ದಿನಬೇಳೆ ತೆಗೆದುಕೊಂಡಿದ್ದೇನೆ. ನೋಡಿ, ಯಾವ ಗ್ಲಾಸ್ ಉಪಯೋಗಿಸ್ತೇವೆ ಅದರಲ್ಲಿ ಎಲ್ಲ ಅಳತೆಯನ್ನು ಮಾಡ್ಕೊಳ್ಬೋದು. ಒಂದು 2 ಟೇಬಲ್ ಸ್ಪೂನ್ನಷ್ಟು ಹೆಸರುಬೇಳೆ, ಒಂದು ಸಣ್ಣ ಚಮಚ ಟೀ ಸ್ಪೂನ್ ಮೆಂತೆಕಾಳು. ಇದನ್ನೊಂದು ಚೆನ್ನಾಗಿ 3-4 ಸಲ ತೊಳೆದು 4 ಗಂಟೆ ನೆನೆಸುವ. 4 ಗಂಟೆಗೆ ನೆನೆ ಹಾಕಿದರೆ ರಾತ್ರಿ ಒಂದು 8 ಗಂಟೆಗೆ ಗ್ರೈಂಡ್ ಮಾಡಿ ಫರ್ಮೆಂಟ್ ಆಗಲಿಕ್ಕೆ ಇಡಬಹುದು. ನೋಡಿ, ಚೆನ್ನಾಗಿ ನೆಂದಿದೆ. ಇವಾಗ ನಾನು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ತಾ ಇದ್ದೇನೆ. ಒಮ್ಮೆಲೆ ಹಾಕುವ ಎಲ್ಲವನ್ನು. ಇದು ಮುಳುಗುವಷ್ಟು ನೀರು ಒಂದು ಸಲ ಹಾಕಿ ಇದನ್ನೊಂದು ಸಲ ರುಬ್ಬಲಿಕ್ಕಿದೆ. ಮತ್ತು ನೋಡಿ ನೀರು ಹಾಕಬೇಕು, ಸ್ವಲ್ಪ ಗಟ್ಟಿಯೇ ರುಬ್ಬಲಿಕ್ಕಿದೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಒಮ್ಮೆ ರುಬ್ಬುವ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿದ್ರಲ್ಲ, ಚೆನ್ನಾಗಿ ನುಣ್ಣಗಾಗಿದೆ ಇದು. ಈಗ ನಾನು ಅದೇ ಗ್ಲಾಸಲ್ಲಿ 2 ಗ್ಲಾಸಿನಷ್ಟು ರಾಗಿ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೇನೆ. ನೋಡಿ, ಇದು ಪೂರ ಒಮ್ಮೆಲೆ ಹಾಕಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಮಿಕ್ಸ್ ಮಾಡಿ ಈ ರೀತಿ. ನಂತರ ಸ್ವಲ್ಪ ಸ್ವಲ್ಪನೇ ಹಾಕಿ ಗ್ರೈಂಡ್ ಮಾಡಬೇಕು. ನೀರು ಬೇಕಿದ್ದರೆ ನೋಡಿ ಹಾಕ್ಬೋದು. ನಂತರ ನೋಡಿ, ಈಗ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ನೋಡಿ, ಮಿಕ್ಸ್ ಮಾಡಿ ಈಗ ಒಂದು ಸಲ ಚಮಚದಲ್ಲಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿದರೆ ಆಯಿತು. ಯಾಕಂದರೆ ಆಲ್ರೆಡಿ ಇದು ಉದ್ದಿನಬೇಳೆ ನುಣ್ಣಗಾಗಿದೆ. ನೋಡಿ, ರಾಗಿ ಹಿಟ್ಟು ನುಣ್ಣಗಾಗಿಯೇ ಉಂಟದು ಪೌಡ್ರ್. ನೋಡಿ, ಹಾಗಾಗಿ ನೋಡಿ ಚೆನ್ನಾಗಿ ಆಗಿದೆ ಮಿಕ್ಸ್. ಈಗ ಇದನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ನಾನು, ಒಂದು ಅಗಲ ಪಾತ್ರೆಗೆ. ಇದನ್ನೀಗ ನಾವು ಬೆಳಗಿನವರೆಗೆ ಇಡಲಿಕ್ಕಿದೆ ಫರ್ಮೆಂಟ್ ಆಗಲಿಕ್ಕೆ. ಇಷ್ಟು ದಪ್ಪ ಇದೆ ಈಗ. ಅದಕ್ಕೆ ನಾವು ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪ ಹಾಕಿದರೆ ಸರಿ ಆಗ್ತದೆ. ಸಾಧಾರಣ ಒಂದು 3/4 ಲೋಟದಷ್ಟು ನೀರನ್ನು ನಾನೀಗ ಮಿಕ್ಸಿ ತೊಳೆದು ಹಾಕಿದ್ದೇನೆ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡುವ. ಇದಕ್ಕೆ ಸೋಡಾ ಹುಡಿ, ಈನೋ ಅಥವಾ ಏನು ಹಾಕುವ ಅಗತ್ಯ ಇಲ್ಲ. ಅಷ್ಟು ಚೆನ್ನಾಗಿ ಇದು ದೋಸೆ ಸಾಫ್ಟಾಗಿ ಮತ್ತು ಉಬ್ಬಿ ಬರ್ತದೆ. ಈ ರೀತಿ ಮಾತ್ರ ಒಂಚೂರು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ರಾತ್ರಿ ಇಡೀ ನಾನು ಫರ್ಮೆಂಟ್ ಆಗಲಿಕ್ಕೆ ಇಟ್ಟಿದ್ದೇನೆ. ಒಂದು ಬಟ್ಟೆ ಹಾಕಿ ಅದರ ಮೇಲೆ ಒಂದು ಕಲ್ಲಿಟ್ಟು. ಬೆಳಿಗ್ಗೆ ಎದ್ದು ನೋಡಿದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ. ನೋಡಿ, ಇವಾಗ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನಾವು ಗ್ರೈಂಡ್ ಮಾಡುವಾಗ ಉಪ್ಪು ಹಾಕಿರಲಿಲ್ಲ, ಇವಾಗ ಉಪ್ಪು ಹಾಕಲಿಕ್ಕಿದೆ. ಸಾಧಾರಣ ಒಂದು ಟೀ ಸ್ಪೂನ್ನಷ್ಟು ಉಪ್ಪನ್ನು ನಾನೀಗ ಹಾಕಿದ್ದೇನೆ. ನಂತರ ರುಚಿ ನೋಡಿ ಹಾಕುವ. ಸ್ವಲ್ಪ ಹಾಕಿದ ಮೇಲೆ ಮೇಲ್ಗಡೆ ಈ ರೀತಿ ತಿರುಗಿಸಿ ನಂತರ ಪೂರ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿ ಉಪ್ಪು ಮಿಕ್ಸ್ ಆಗ್ತದೆ. ಇಲ್ಲಾಂದರೆ ಅಲ್ಲಲ್ಲಿ ಗಟ್ಟಿಯಾಗಿ ಸಿಗುವ ಚಾನ್ಸಸ್ ಇರ್ತದೆ. ಈಗ ರುಚಿಯಾದ ಕುಕುಂಬರ್ ಚಟ್ನಿ ಹೇಗೆ ಮಾಡೋದನ್ನು ನೋಡುವ. ಸಾಧಾರಣ 1 ಕಪ್ಪಿನಷ್ಟು, 1-1.5 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ ತೆಗೆದುಕೊಂಡಿದ್ದೇನೆ. ಇದಕ್ಕೆ ನೋಡಿ 3 ದೊಡ್ಡ ಗಾತ್ರದ ಬೆಳ್ಳುಳ್ಳಿ, 1 ತುಂಡು ಶುಂಠಿ, ಸ್ವಲ್ಪ ಹುಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಬೇಕಾದಷ್ಟು ಕಾಯಿಮೆಣಸು ಹಾಕುವುದು. ಇವಾಗ ನಾನೊಂದು ಸಾಧಾರಣ ಸಣ್ಣ ಗಾತ್ರದ ಇದು ಕುಕುಂಬರಲ್ಲಿ ನೋಡಿ ಕಟ್ ಮಾಡಿ ಅರ್ಧದಷ್ಟು ತೆಗೆದುಕೊಂಡಿದ್ದೇನೆ. ಜಾಸ್ತಿ ಹಾಕ್ಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜಾಸ್ತಿ ಬೇಡ, ಸ್ವಲ್ಪ. ಇದನ್ನು ಈ ರೀತಿ ಕಟ್ ಮಾಡಿ ಮತ್ತು ಸ್ವಲ್ಪ ನೀರು ಹಾಕಿ ಮೊದಲೊಂದು ಸಲ ರುಬ್ಬುವ. ಸೌತೆಕಾಯಿಯಲ್ಲಿ ಸಹ ನೀರಿರುವ ಕಾರಣ ನಂತರ ನೋಡಿ ಹಾಕ್ಕೊಳ್ಬೋದು. ನೋಡಿ, ಈಗ ನಾನು ಸ್ವಲ್ಪ ಹಾಕ್ತಾ ಇದ್ದೇನೆ. ಒಂದು ಸಲ ಈ ರೀತಿ ನೋಡಿ ಮಿಕ್ಸ್ ಮಾಡುವ. ಸೈಡಲ್ಲೆಲ್ಲ ಇದೆ ನೋಡಿ ಗ್ರೈಂಡ್ ಮಾಡಿದೆ. ಈಗ ನೋಡಿ ರೆಡಿ ಆಯಿತು ಚಟ್ನಿ. ಇದಕ್ಕೊಂದು ಇನ್ನು ಒಗ್ಗರಣೆ. 1 ಚಮಚ, 1-1.5 ಚಮಚದಷ್ಟು ತೆಂಗಿನ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು, ಇಷ್ಟು ಹಾಕಿದರೆ ಒಗ್ಗರಣೆ ರೆಡಿ ಆಯಿತು. ನೋಡಿದ್ರಲ್ಲ, ಚಟ್ನಿ ತುಂಬ ರುಚಿಯಾಗಿ ಬರ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ ಚಟ್ನಿಯನ್ನು. ಈಗ ದೋಸೆ ಹಾಕಲಿಕ್ಕೆ ರೆಡಿ ಮಾಡುವ. ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಆಯಿತು. ಇದನ್ನು ತೆಳುವಾಗಿ ಸಹ ಹಾಕ್ಕೊಳ್ಬೋದು, ಈ ರೀತಿ ಸ್ವಲ್ಪ ದಪ್ಪದಲ್ಲಿ ಸಹ ಹಾಕ್ಕೊಳ್ಬೋದು. ತೆಳುವಾಗಿ ಹಾಕಿದರೆ ಸಹ ಕ್ರಿಸ್ಪಾಗಿ ಬರ್ತದೆ ತುಂಬ. ಮತ್ತು ಈ ರೀತಿ ಸ್ವಲ್ಪ ದಪ್ಪ ಹಾಕಿದರೆ ಸಹ ತಳಭಾಗ ಕ್ರಿಸ್ಪಾಗಿದ್ದು ಮೇಲ್ಭಾಗ ಸಾಫ್ಟಾಗಿ ತುಂಬ ರುಚಿಯಾಗ್ತದೆ. ಮೇಲ್ಗಡೆ ತುಪ್ಪ ಹಾಕಿ ತಿಂದ್ರಂತೂ ಇನ್ನಷ್ಟು ರುಚಿ. ಹಾಗಾದರೆ ನಿಮಗೆ ಖಂಡಿತ ಇವತ್ತಿನ ರೆಸಿಪಿ ತುಂಬ ಇಷ್ಟ ಆಗಿರ್ಬೋದು. ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಇದೇ ರೀತಿ ನಾನು ಬೇರೆ ಬೇರೆ ರೀತಿಯ ದೋಸೆಯ ರೆಸಿಪಿ ತೋರಿಸಿದ್ದೇನೆ. ಗುಡ್ ಫುಡ್ ಲ್ಯಾಂಡ್ ಚಾನಲನ್ನು ಒಂದು ಸಲ ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ನೋಡಿ, ರೆಡಿ ಆಯಿತು ದೋಸೆ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.